ಗಿಲ್ಲಿನ ಕುಗ್ಸಕ್ ಆಗಲ್ಲ. ಯಾಕೆಂದ್ರೆ ಅವ್ನ ಎನರ್ಜಿನೇ ಬೇರೆ. ಬಸ್ ಮುಗಿಯುತ್ತೆ ಅನ್ನೋ ಎಮೋಷನಲಿ ಎಲ್ಲಾರು ಇದಾರೆ. ನನಗೆ ಧ್ರುವಂತ್ ಅವರ ಪರ್ಸನಾಲಿಟಿ ಇಷ್ಟ ಆಗುತ್ತೆ. ಅದ್ ಬಿಟ್ರೆ ಗಿಲ್ಲಿ ಅವ್ರದ್ದು ಕಾಮಿಡಿ ಇಷ್ಟ ಆಗುತ್ತೆ. 6 ಕೋಟಿ ಜನದ ಮುಂದೆ ಏನ್ ಉಗಿಬೇಕು ಉಗಿತಾರೆ. ರಕ್ಷಿತಾ ಈ ಎನರ್ಜಿ ಬಿಡಿ ಸರ್, ಅವ್ರನ್ನ ಯಾರನ್ನು ಮುಟ್ಟಕ್ಕೆ ಆಗಲ್ಲ. ಅವಳು ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಆಕರ್ಷ. ಆಕಾಶ್ ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತಾ ಇದೀವಿ ಸರ್. ಸರ್ ಹೇಗ್ ಬೋರ್ಡ್ ಬರ್ತಿದೆ ಕಾರ್ಯಕ್ರಮ? ಸ್ಟಾರ್ಟಿಂಗು ಸ್ವಲ್ಪ ಫೈಟು ಗೀಟು ಎಲ್ಲ ಚೆನ್ನಾಗಿತ್ತು. ಈಗ ಕೊನೆ ಮೂಮೆಂಟ್ ಆಗಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಸೆಂಟಿಮೆಂಟಲ್ ಆಗಿ ಎಮೋಷನಲ್ ಆಗಿ ಅಟ್ಯಾಚ್ ಆಗ್ಬಿಟ್ಟಿದ್ದಾರೆ. ಇನ್ ಸ್ವಲ್ಪ ದಿವಸದಲ್ಲೇ ಬಿಗ್ ಬಾಸ್ ಮುಗಿಯುತ್ತೆ ಅನ್ನೋ ಎಮೋಷನಲಿ ಎಲ್ಲಾರು ಇದಾರೆ. ಯಾರಿಗೂ ಈಗ ಮೊದ್ಲಿದ್ದು ಫೈಟು ಎನರ್ಜಿ ಕಾಣ್ತಾ ಇಲ್ಲ. ಎಲ್ಲ ಒಂದಾಗಿದ್ದಾರೆ ಅಂತ ಅನ್ಸ್ತಾ ಇದೆ. ಅಂದ್ರೆ ಬಿಗ್ ಬಾಸ್ ಮನೆ ಆಚೆ ಒಂದಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಳಗಡೆ ಅಂತೂ ಒಂದಾಗಿದೆ. ಸರ್ ಈ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಸರ್? ನನಗೆ ಧ್ರುವಂತ್ ಅವರ ಪರ್ಸನಾಲಿಟಿ ಇಷ್ಟ ಆಗುತ್ತೆ. ಅದ್ ಬಿಟ್ರೆ ಗಿಲ್ಲಿ ಅವ್ರದ್ದು ಕಾಮಿಡಿ ಇಷ್ಟ ಆಗುತ್ತೆ. ಸರ್ ಕಿಚ್ಚ ಸುದೀಪ್ ಸರ್ ಹೇಗ್ ನಡೆಸ್ಕೊಡ್ತಾರೆ ಸರ್ ಕಾರ್ಯಕ್ರಮ? ಸುದೀಪ್ ಅವರು ಹೇಳ್ದಂಗೆ ಅವರೇ ಒಂದು ದೊಡ್ಡ ವ್ಯಕ್ತಿತ್ವ. ಹಂಗಾಗಿ ಸುದೀಪ್ ಅವರು ಒಂದ್ ಡಿಸಿಷನ್ ಅವ್ರದ್ದು ಒಂದ್ ಕಡೆ ಲೆಕ್ಕ ತಗೊಂಡ್ರೆ, ಕರ್ನಾಟಕ ಆಡಿಯನ್ಸ್ ಒಂದ್ ಕಡೆ ಲೆಕ್ಕ ತಗೊಂಡ್ರೆ, ಎರಡು ಒಂದೇ ಡಿಸಿಷನ್ ಅಲ್ಲೇ ಇರುತ್ತೆ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವ್ರದ್ದು ಏನಿದೆ ಜಿನೈನ್ ಟ್ಯೂನಿಂಗ್ ಎವ್ರಿ ವೀಕ್ ಮಾಡ್ತಾ ಇದ್ದಾರೆ. ಸರ್ ಎಲ್ರಿಗೂ ಒಂದು ಸಮಾನವಾದ ಒಂದು ತೀರ್ಪನ್ನ ಕೊಡ್ತಾರ ಸರ್ ಸುದೀಪ್ ಸರ್? 100% ಕೊಡ್ತಾ ಇದ್ದಾರೆ. ಅವ್ರನ್ನ ಬಂದು ಇವರು ಟ್ಯೂನ್ ಅಪ್ ಮಾಡೋದು ಒಂದೇ ಅಲ್ಲ, ಸಮಾನವಾಗಿ ನೋಡೋದು. ಈಕ್ವಲ್ ಕಂಟೆಸ್ಟೆಂಟ್ ನ ಏನಿದ್ದಾರೆ ಅದು ಫಸ್ಟ್ ಇಂದನೂ ಬಂದಿದೆ. ಎಷ್ಟೋ ಜನ ಹೇಳಿದ್ರು ಪಾರ್ಶಾಲಿಟಿ ಮಾಡ್ತಾರೆ. ರಕ್ಷಿತಾ ಬಂದು ಸುದೀಪ್ ಅವರ ಕಮ್ಯುನಿಟಿ ಇದ್ದಾರೆ, ಹಂಗಾಗಿ ಅವ್ರಿಗೇನು ಅವಳೇನ್ ಮಾತಾಡಿದ್ರು ಬಿಟ್ಬಿಡ್ತಾರೆ. ಸುದೀಪ್ ಸರ್ ಅವ್ರ ಕಣ್ಣಲ್ಲೇ ಸಿಗ್ನಲ್ ಕೊಟ್ಟು ಮಾತಾಡಿಸ್ತಾರೆ. ಅದೆಲ್ಲ ಏನಿಲ್ಲ ಸರ್, ಅವ್ರು ಈಕ್ವಲ್ ಆಗಿದ್ದಾರೆ. ಎಲ್ಲಾರ್ಗು 6 ಕೋಟಿ ಜನದ ಮುಂದೆ ಏನ್ ಉಗಿಬೇಕು ಉಗಿತಾರೆ, ಏನ್ ಹೇಳ್ಬೇಕು ಹೇಳ್ತಾರೆ. ಅಲ್ಲಿಂದ ಅಲ್ಲಲ್ಲೇ ಇರುತ್ತೆ. ಅದ್ರಲ್ಲಿ ಕಟ್ಟು ಎಡಿಟು ಸೀನ್ ಏನು ಇಲ್ಲ. ನಾವು ನೋಡಿರೋ ಪ್ರಕಾರ ಅವ್ರು ಎಲ್ಲಾರನು ಈಕ್ವಲ್ ಆಗಿ ಮಾಡ್ತಾರೆ. ಅಶ್ವಿನಿ ಮೇಡಮ್ ಅವ್ರನ್ನು ಸೇಮ್ ಈಕ್ವಲ್ ಆಗೇನೆ ಟ್ರೀಟ್ ಮಾಡ್ತಾರೆ. ಯಾರಿಗೂ ಆತರ ಅಶ್ವಿನಿ ಅವರೇ ನೀವು ಮಾಡಿದ್ ಕರೆಕ್ಟ್ ಅಂತ ಆಗ್ಲಿ, ರಕ್ಷಿತಾ ಚಿಕ್ಕ ಹುಡುಗಿ ಗೊತ್ತಾಗಲ್ಲ ಬಿಡು ಅಂತಾಗ್ಲಿ ಎಲ್ಲೂ ಏನು ಹೇಳಿಲ್ಲ. ಎಲ್ರನ್ನು ಒಂದು ಈಕ್ವಲ್ ಆಗಿ ನೋಡ್ತಾರೆ. ನೀವ್ ಏನೇ ಕಾಮಿಡಿ ಮಾಡಿ ಗಿಲ್ಲಿ ಅವ್ರನ್ನ ಜನ ಇಷ್ಟಪಟ್ಟಿದ್ರು, ಅದು ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಅನ್ನೋದು 12 ಸೀಸನ್ ಇಂದನು ವ್ಯಕ್ತಿತ್ವದ ಆಟ ಅನ್ನೋದೇ ಟ್ಯಾಗ್ ಲೈನ್ ಇರೋದು. ಹಂಗಾಗಿ ಇದು ಕಾಮಿಡಿ ಆಟ ಅಂತ ಹೇಳಕ್ ಆಗಲ್ಲ. ಅವ್ರ ಏನೇ ಕಾಮಿಡಿ ಮಾಡಿ ಜನ ಚಪ್ಪಾಳೆ 1.5 ಗಂಟೆ ಏನ್ ಮನರಂಜಿಸ್ಬೋದೇ ಬಿಟ್ರೆ, ಪರ್ಸನಾಲಿಟಿ ಬೇಸ್ ಒಳಗಡೆ ವ್ಯಕ್ತಿತ್ವ ಯಾರ ಹತ್ರ ಏನ್ ಮಾತಾಡ್ಬೇಕು, ಎಷ್ಟ್ ಮಾತಾಡ್ಬೇಕು ಅನ್ನೋದು ಧ್ರುವಂತಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಮ್ಯಾನಿಪುಲೇಟ್ ಮಾಡೋದಾಗ್ಲಿ ಅಥವಾ ಹಿಂದೆ ಮುಂದೆ ಮಾತಾಡೋದಾಗ್ಲಿ ಅದು ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಹಿಂದೆ ಮುಂದೆ ಮಾತಾಡೋದನ್ನ ನೀನ್ ಮಾಡ್ತಾ ಇದೀಯ ಅಂತ ಯಾವಾಗ ಸುದೀಪ್ ಸರ್ ಹೇಳಿದ್ರು, ಅವತ್ತಿಂದನೂ ಅವ್ನು ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿದ್ದಾನೆ. ಧ್ರುವಂತೆ 99% ಗೆಲ್ಲೋದು. ಸರ್ ಈಗ ರೀಸೆಂಟ್ ಡೇಸ್ ಗಳಲ್ಲಿ ಧ್ರುವಂತ್ ಅವರು ಯಾವ್ದೋ ಸೀಕ್ರೆಟ್ ರೂಮಿಗೆ ಹೋಗಿ ಬಂದ್ಮೇಲೆ ಬದಲಾಗಿದ್ದಾರೆ ಅಂತ ಒಂದು ಹೇಳ್ತಾ ಇದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಸೀಕ್ರೆಟ್ ರೂಮ್ ಹೋದ್ಮೇಲೂ ಬದಲಾಗಿದ್ದಾರೆ. ಇನ್ನೊಂದ್ ಏನಂದ್ರೆ ಸುದೀಪ್ ಸರ್ಗೆ ಫಸ್ಟ್ ನಾನು ಈ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಯಾವಾಗ ಹೇಳಿದ್ರಲ್ಲ, ಅವಾಗ ಸುದೀಪ್ ಸರ್ ನಿನ್ ಕ್ಯಾಲಿಬರ್ ಇದಲ್ಲ, ನೀನ್ ಆಚೆ ಬಂದು ಏನೇ ಮಾಡ್ಬೇಕಾಗಿಲ್ಲ, ಒಳಗೆ ಇತ್ಕೊಂಡು ಆಡ್ಸಿ ತೋರ್ಸಿ, ಇದು ನೀನ್ ಈ ತರ ಆಚೆ ಬರೋದನ್ನ ಯಾರು ಗ್ರೇಟ್ ಅನ್ನಲ್ಲ ಅಂತ ಯಾವಾಗ ಇತ್ತಾಡ್ರೋ, ಆ ಮಾತನ್ನ ಸಖತ್ ಮನ್ಸಿಗೆ ತಗೊಂಡ್ಬಿಟ್ರು ಅವರು. ಹಂಗಾಗಿ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಿದ್ದು ಇವ್ರದೆಲ್ಲ ಒಳಗಡೆದು ಏನೇನ್ ಮಾತಾಡ್ತಿದ್ರು ಎಲ್ಲ ಗೊತ್ತಾಗ್ಬಿಡ್ತಲ್ಲ. ಹಂಗಾಗಿ ಆಚೆ ಬಂದ್ಮೇಲೆ ಸ್ವಲ್ಪ 70% ಚೇಂಜ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಮೈನ್ ಗಿಲ್ಲಿನ್ ಟಾರ್ಗೆಟ್ ಮಾಡಿದ್ದಾರೆ. ಯಾಕೆಂದ್ರೆ ಅಶ್ವಿನಿ ಅವರು ಮತ್ತೆ ಧ್ರುವಂತ್ ಅವರು ಒಂದೇ ಸೀರಿಯಲ್ ಒಂದೇ ಇದರಲ್ಲಿ ಬೆಳೆದ್ ಬಂದಿರೋದ್ರಿಂದ, ಅವರು ಒಂದೇ ಏನೋ ಸೀರಿಯಲ್ ಅಲ್ಲಿ ಕೊಲೀಗ್ಸ್ ಆಗಿರೋದ್ರಿಂದ, ಧ್ರುವನ್ನ ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಧ್ರುವಂತ್ನ ಗಿಲ್ಲಿನ್ ಟಾರ್ಗೆಟ್ ಮಾಡ್ಬೋದು. ಬಟ್ ಗಿಲ್ಲಿನ ಕುಗ್ಸಕ್ ಆಗಲ್ಲ. ಯಾಕೆಂದ್ರೆ ಅವ್ನ ಎನರ್ಜಿನೇ ಬೇರೆ. ಗಿಲ್ಲಿನ 6 ಕೋಟಿ ಜನನ್ನ ಅವನು ಹಿಡ್ದಿಟ್ಕೊಂತಾನೆ ಅಂದ್ರೆ ಗಿಲ್ಲಿ, ಅವನ ಏಜಿಗೆ ಸಿಕ್ಕಾಪಟ್ಟೆ ಗ್ರೇಟ್. ಅವ್ನಿನ್ನ ಒಂದ್ 27-28 ವರ್ಷ ಇರ್ಬೋದು ಅಷ್ಟೇ. ಬಟ್ ಇಡೀ 6 ಕೋಟಿ ಜನರನ್ನ 1.5 ಗಂಟೆ ನೋಡಿ. ನೀವು ಎನಿ ಪಿಕ್ಚರ್ ನೋಡಿ, ಪ್ರೋಮೋಗಳು ಜಾಸ್ತಿ ಅವ್ರದೇ ಓಡೋದು. ಬೆಳಿಗ್ಗೆ ಪ್ರೋಮೋ ಬಿಡ್ತಾರಲ್ಲ, ಅದರಿಂದ ಹಿಡಿದು ನೈಟ್ 7 ಗಂಟೆ ಪ್ರೋಮೋವರೆಗೂ ಗಿಲ್ಲಿ ಅವ್ರದೇ ಜಾಸ್ತಿ. ಆಮೇಲೆ ಮೇನ್ ಹೈಲೈಟ್ ಆಗ್ತಾ ಇರೋದೇ ಕಾಮಿಡಿಯಿಂದ. ಎಷ್ಟೋ ಜನ ಹೇಳಿದ್ರು ಕಾಮಿಡಿಯಿಂದ ಕೆಳಗಾಕ್ ಮಾತಾಡ್ತಾರೆ. ಕೆಳಗಾಕ್ ಮಾತಾಡಲ್ಲ ಸರ್, ಇರೋದ್ನ ಇದ್ದಿದ್ದಂಗ್ ಮಕ್ಕದ ಮೇಲೆ ಹೊಡೆದಂಗ್ ಹೇಳ್ತಾನೆ. ಅದನ್ನ ನಮ್ ಕಂಟೆಸ್ಟೆಂಟ್ಗಳು ಕಾಮಿಡಿನ ಮಾಡ್ಬೇಕು ಅಂದ್ರೆ ನೀನ್ ಮನ್ಸ್ ನೋಯಿಸಿ ಮಾಡ್ಬಿಡ್ತೀಯಾ, ಯಾರೋ ಆತರ ಮಾಡಲ್ಲ.
ಅವ್ನ್ ಪರ್ಸನಲ್ ಏನಾದ್ರು ಟ್ರಿಗರ್ ಬಂದ್ರೆ ನೀನ್ ಕಾವ್ಯನ್ ಗುಂಪು ನೀನ್ ಕಾವ್ಯ ಹೇಳ್ದಂಗ್ ಕೇಳ್ತೀಯ ಆತರ ಎಲ್ಲ ಮಾಡ್ದಾಗ ಮಾತ್ರ ಅದು ಅವನು ರೆಬಲ್ ಆಗಿ ಟ್ರಿಗರ್ ಆಗಿದ್ದಾನೆ ಬಿಟ್ರೆ ಆತರ ಕೆಳಗಾಕಿ ಸರ್ ಅವನು ಮನುಷ್ಯನೇ ಸರ್ ಅವ್ರ ಎದುರುಗಡೆ 10 ಜನದ ಮೈಂಡ್ ಸೆಟ್ ಜೊತೆ ಅವನು ಆಟ ಆಡ್ಬೇಕು ಏನೇನ್ ಮಾತಾಡ್ಬೇಕು ಅವ್ನಿಗೆ ಗೊತ್ತಿರಲ್ವಾ ಯಾರು ಕೆಳಗಾಕಿ ಏನ್ ಮಾತಾಡಿರಲ್ಲ ಜನ ಅವ್ನ ಆಗ್ದಲ್ಲೇ ಇರೋರು ಈಗ ನೋಡ್ರಿ ಮಂಡ್ಯ ಮಳವಳ್ಳಿ ಗ್ಯಾಂಗು ಈ ಕಡೆ ಮೈಸೂರು ಗ್ಯಾಂಗ್ಸ್ ಎಲ್ಲ ಆ ಕಡೆ ಎಲ್ಲ ನೀವು ರಿವ್ಯೂ ತಗೊಳ್ಳಿ ಎಲ್ಲ ಗಿಲ್ಲಿನೇ ಹೇಳೋದು ಈಗ ನಮ್ ಬೆಲ್ಟ್ ತಗೊಳ್ಳಿ ಬೆಂಗಳೂರು ಮೈಸೂರು ಈಗ ಕೋಲಾರ ಚಿತ್ರದುರ್ಗ ದಾವಣಗೆರೆ ಈ ಕಡೆಗೂ ಗಿಲ್ಲಿನೇ ಬೇಕು ಎಲ್ಲಾರ್ಗೂ ಗಿಲ್ಲಿನೇ ಬೇಕು ಯಾಕಂದ್ರೆ ಜನ ಮೈಂಡ್ ಫ್ರೆಶ್ ಸ್ಟ್ರೆಸ್ ಆಗಿ ಬೆಳಗಿಂದ ದುಡ್ದಿ ಸತ್ತಿರ್ತಾರೆ ನಗ್ಸಕ್ ಬರೋದು ಅವನ್ ಒಬ್ಬಂಗೆ ಅದನ್ನ ಹರ್ಟ್ ಮಾಡಿ ನಗಿಸ್ತಾನೆ ಅನ್ನೋದು ಏನಿಲ್ಲ ಸರ್ ನನ್ 99% ಧ್ರುವಂತ್ ಮೇಲೆನೆ ನಂಬಿಕೆ ಇರೋದು ಯಾಕಂದ್ರೆ ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಗಿಲ್ಲಿನೋ ಗೆಲ್ಸ್ಬೋದು ರನ್ನರ್ ಅಪ್ ಮಾಡ್ಬೋದು ಅಶ್ವಿನಿ ಅವ್ರ ಮೇಲೆ ಏನು ಹೋಪ್ಸ್ ಇಲ್ಲ ನೆಕ್ಸ್ಟ್ ರಾಶಿಕಾ ಟಾಪ್ 5 ಅಲ್ಲಿ ಇರ್ಬೋದು ಸರ್ ರಾಶಿಕಾ ಮತ್ತೆ ಇವಳು ಕಾವ್ಯ ಟಾಪ್ 5 ಅಲ್ಲಿ ಇರ್ಬೋದು ಗೆಲ್ಲದ್ ಡೌಟ್ ಮೈನ್ ಇರೋದು ಫೈಟ್ ಧ್ರುವಂತ್ ಮತ್ತು ಗಿಲ್ಲಿಗೆ ಸರ್ ನನಗೆ ಇಲ್ಲಿ ಬೆಳಗಾಂ ಕಡೆಯಿಂದ ಧಾರವಾಡ ಹುಬ್ಳಿ ಹಾವೇರಿ ರಾಣೆಬೆನ್ನೂರು ಎಲ್ರು ಸರ್ ಬನ್ನಿ ಸರ್ ನಾವೆಲ್ಲ ಗಿಲ್ಲಿ ಫ್ಯಾನ್ಸ್ಗಳು ಅಂತ ಹೇಳಿ ನನಗೆ ಮೆಸೇಜ್ ಮಾಡ್ತಾ ಇದಾರೆ ಆದಷ್ಟು ಬೇಗ ಹೋಗಂತ ಪ್ಲಾನ್ ಇದೆ ಖಂಡಿತ ನೀವು ಆ ಕಡೆ ರಿವ್ಯೂನು ತಗೊಳ್ಳಿ ಸರ್ ಜನಕ್ಕೆ ಬೇಕಾಗಿರೋದು ಸ್ಟ್ರೆಸ್ ಬರ್ಸ್ಟರ್ ಗಿಲ್ಲಿಗಿರೋ ಎನರ್ಜಿ ಇಡೀ ನಾನೇ ಹೇಳ್ತೀನಲ್ಲ ಸರ್ ನನ್ ಗಿಲ್ಲಿಗೆ ಅಭಿಮಾನಿ ಅಲ್ಲ ಆದ್ರೆ ಗಿಲ್ಲಿಗಿರೋ ಎನರ್ಜಿ ಆ ಮನೇಲಿ ಇನ್ಯಾರಿಗೂ ಇಲ್ಲ ಯಾಕೆಂದ್ರೆ ಅವ್ನ್ 1 ಸೆಕೆಂಡ್ ಪಾಸಿಟಿವ್ ವೈಬ್ಸ್ ಅವ್ನು ಎತ್ಕೊಂಡ ಅಂದ್ರೆ ಇಡೀ ದಿನ ಹಂಗೆ ಖಾಲಿ ಮಾಡ್ಬಿಡ್ತಾನೆ ಅದೇ ನೀವೇನಾರ ಬೆಳಿಗ್ಗೆನೆ ಅವ್ನಿಗೆ ಕಿರಿಕ್ ಮಾಡ್ಬಿಟ್ರೆ ಆ ವಯ್ಯನ್ ಕೋಪ ಸಂಜೆ ಅಲ್ಲ ಮಧ್ಯರಾತ್ರಿ ನಿನ್ನೆ ನೋಡಿದ್ರಲ್ಲ ಮಧ್ಯರಾತ್ರಿ ಅಶ್ವಿನಿ ಮೇಡಮ್ ಮಲ್ಗಕ್ಕೆ ಬಿಡಲ್ಲ ಅಂತ ಹಂಗ್ ಮಾಡಾಕ್ ಬಿಡ್ತಾನೆ ಸರ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ನೀವ್ ಹೆಂಗ್ ನೋಡ್ಕೊಂತೀರ ಹಂಗ್ ನೋಡ್ಕೊಂತೀನಿ ಅಷ್ಟೇ ಬಟ್ ಈಗ ಧ್ರುವಂತ್ ಅವ್ರದ್ದು ಸೀಕ್ರೆಟ್ ರೂಮ್ ಇಂದ ಆಚೆ ಬಂದ್ಮೇಲೆ 2.0 ಸ್ಟಾರ್ಟ್ ಆಗಿದೆ ಈಗ ಅಶ್ವಿನಿ ಅಂಡ್ ಧ್ರುವಂತ್ 2.0 ವರ್ಷನ್ ಅಲ್ಲಿ ಇದಾರೆ ಬಟ್ ಕೊನೆ ವೀಕ್ ಏನ್ ಆಗುತ್ತೋ ಅದೇ ಕರ್ನಾಟಕ ಆಡಿಯನ್ಸ್ ಇಂಪ್ಯಾಕ್ಟ್ ಆಗೋದು ಈ ಯಾವ ಟಿ ಆರ್ ಪಿ ಕಾಮಿಡಿ ಗಿಮಿಡಿ ಏನು ಲೆಕ್ಕಕ್ಕೆ ಬರಲ್ಲ ಕಾಮಿಡಿ ಕೊಡ್ಬೋದು ಬಟ್ ಇದು ಬೇಸ್ ಲೈನ್ ಇರೋದು ಬಿಗ್ ಬಾಸ್ 12 ವರ್ಷದಿಂದನೂ ವ್ಯಕ್ತಿತ್ವದ ಆಟ ಇದು ಕಾಮಿಡಿ ಆಟ ಅಲ್ಲ ಕಾಮಿಡಿ ಡೈಲಾಗ್ ಶೋ ಅಲ್ಲ ಅಥವಾ ಹೆಣ್ಮಕ್ಳು ವಿಷಯಕ್ಕೆ ಬಂದ್ರೆ ಜಗಳ ಆಡ್ಕೊಂಡು ಮೈ ಕೈ ಮಿಲಾಯಿಸಕ್ಕೆ ಹೋಗಂಗೂ ಇಲ್ಲ ಅವ್ರು ಎಲ್ಲರೂ ಸ್ಟ್ರಾಂಗ್ ಇದಾರೆ ರಕ್ಷಿತನು ಕೈ ಎತ್ಬೋದು ರಾಶಿಕನು ಕೈ ಎತ್ಬೋದು ಯಾರು ಕೈ ಎತ್ತಂಗಿಲ್ಲ ಹಂಗಾಗಿ ಅವ್ರನ್ನು ಏನು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಮೈನ್ ಪ್ರೊಜೆಕ್ಟ್ ಮಾಡ್ತಾ ಇರೋದು ಇಡೀ ಕರ್ನಾಟಕ ಆಡಿಯನ್ಸ್ ಕಣ್ಣಿಗೆ ಕಾಣ್ತಾ ಇರೋದು ಗಿಲ್ಲಿ ಧ್ರುವಂತ್ ಅಶ್ವಿನಿ ರಾಶಿಕಾ ರಕ್ಷಿತಾ ಅಷ್ಟೇ ಈಗ ನೆಕ್ಸ್ಟ್ ವಾರ ಧನುಷ್ ಹೋದ್ರು ಹೋಗ್ಬೋದು ಹೇಳಕ್ ಆಗಲ್ಲ ಸರ್ ಅದೇ ಹೇಳದ್ನಲ್ಲ ಅವ್ರು ಇದ್ರು ಇಲ್ದಂಗ್ ಇದಾರೆ ಮನೆಗೊಂದು ಒಳ್ಳೆ ಕ್ಯೂಟ್ ಡಾಲ್ ಬೇಕಿತ್ತು ಒಂದ್ ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಇರೋ ಒಂದು ಏನಂತಾರೆ ಒಂದು ಹೈಯೆಸ್ಟ್ ಎನರ್ಜಿಯಲ್ಲಿ ಒಂದ್ ಒಳ್ಳೆ ಬ್ಯೂಟಿ ಕ್ವೀನ್ ನ ಇಟ್ಕೊಂಡು ಸ್ವಲ್ಪ ದಿವಸ ಜನಕ್ಕೆ ಮನರಂಜಿಸ್ಬೋದು ಅದು ಬಿಟ್ರೆ ಆಟದ ವಿಷಯದಲ್ಲಿ ಟಾಸ್ಕ್ ವಿಷಯದಲ್ಲಿ ಏನೇನು ಇಲ್ಲ ಝೀರೋ ಅದು ಅಷ್ಟೇ ಬ್ಯೂಟಿ ಕಂಟೆಂಟ್ ಅಲ್ಲಿ ಅದು ಓಡ್ತಾ ಇದೆ ಅಷ್ಟೇ ರಕ್ಷಿತಾ ಈ ಎನರ್ಜಿ ಬಿಡಿ ಸರ್ ಅವ್ರನ್ನ ಯಾರನ್ನು ಮುಟ್ಟಕ್ಕೆ ಆಗಲ್ಲ ಅವ್ರು ಇಡೀ ಅಬ್ಸರ್ವ್ ಮಾಡಿ ಇಡೀ ಬಿಗ್ ಬಾಸ್ ಶೋಗಳಲ್ಲಿ ಫಸ್ಟ್ ಡೇ ಬೆಳಿಗ್ಗೆ ಸಾಂಗ್ ಹಾಕ್ತಾರಲ್ಲ ಇನ್ನು ಎಲ್ಲ ಅಲ್ಲುಜ್ದು ಕಾಫಿ ಕುಡಿತಾ ಇರ್ತಾರೆ ಹುಡುಗಿ ಆಗ್ಲೇ ರೆಡಿ ಆಗಿ ಆಚೆ ಬಂದು ಡ್ಯಾನ್ಸ್ ಮಾಡ್ತಿರ್ತಾರೆ ಆ ಎನರ್ಜಿ ಆ ಏಜಿಗೆ ಇದ್ರೇನೆ ಮುಂದೆ ಒಂದ್ 35-40 ವರ್ಷಕ್ಕೆ ಆ ಹುಡುಗಿ ಏನೋ ಆಗುತ್ತೆ ಯಾರ್ಯಾರು ಆಡ್ಕೊಂಡಿದ್ರೆ ಇವತ್ತು ಯೂಟ್ಯೂಬ್ ಅಲ್ಲಿ ಏನು ಕಿಸ್ ದವಾಕಿಲ್ಲ ಅಂತ ಹುಡುಗಿ ಏನೋ ಆಗಿ ಎಲ್ಗೋ ಹೋಗುತ್ತೆ ಅದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಸರ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ಓಟ್ ಹಾಕ್ತಾ ಇದೀರಾ ಸರ್ ಆಗ್ತಾ ಇದೀನಿ ಯಾರಿಗೆ ಹಾಕ್ತಾ ಇದೀರಾ ಸರ್ ಧ್ರುವಂತಿಗೆ ಆಗ್ತಾ ಇದೀನಿ ಹಾಗೇನೆ ಸರ್ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಸರ್ 100% ಇದು ವ್ಯಕ್ತಿತ್ವದ ಆಟ ಹಂಗಾಗಿ ಧ್ರುವಂತನೇ ಗೆಲ್ಲೋದು ಧ್ರುವಂತನೇ ಗೆಲ್ಸೋದು ಜನ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಸರ್ ಎಲ್ರ ಬಗ್ಗೆನೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್